ಭಾಗವತ ಕೇಳಿದ್ದರ ಫಲವನ್ನು ದೇವರು ತಾನು ಅನುಗ್ರಹ ಮಾಡಿಕೊಡ್ತಾನಂತೆ. ನಾವು ಅಕ್ಷಯ ತೃತೀಯ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ, ಬಂಗಾರವನ್ನು ಖರೀದಿಸಬೇಕು ಅಂತ ಅರ್ಥ ಮಾಡ್ಕೊಂಬಿಟ್ವಿ. ಯಾವ ಶ್ರೀಮದ್ ಭಾಗವತ ಗ್ರಂಥ ರಚನೆ ಆಗಲಿಕ್ಕೆ ಪ್ರಾರಂಭ ಆದ ದಿವಸನೇ ಅಕ್ಷಯ ತೃತೀಯದ ದಿವಸ. ಇಡೀ ಮಹಾಭಾರತ ಅದು ಕೃಷ್ಣ ಕಥಾ. ಆದರೆ ಮೇಲ್ನೋಟಕ್ಕೆ ನಮಗೇನಾರು ತೋರುತ್ತಾ? ತೋರೋದೇ ಇಲ್ಲವಂತೆ. ದೇವರು ಹೀಗಿದ್ದಾನೆ 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 ಅಂತ ಏನು ವರ್ಣನೆ ಮಾಡಿದ್ದೀರಲ್ಲ, ಆ ದೇವರು ಹೇಗಿದ್ದಾನೆ ಅಂತ ನೋಡಬೇಕು ಅಂತ ಅಂದ್ಬಿಟ್ನ. ರಾಮದೇವರು ಏಕಕಾಲಕ್ಕೆ ಅನಂತ ರೂಪ ಧಾರಣೆ ಮಾಡಿಬಿಟ್ರಂತೆ. ಹಿಂಗೆ ಧಾರಣೆ ಮಾಡಿದ್ರೆ ರಾವಣ ಅದರ ದರ್ಶನ ಮಾಡ್ದ. ಭಾಗವತ ಕಥಾಮೃತ ಪಾನ ಮಾಡೋದೇ ಒಂದು ಪರ್ವಕಾಲ. ಈ 7 ದಿವಸಗಳು ಇನ್ನು ಕೋಟಿ ಜನ್ಮ ನಾವು ಎತ್ತಿದ್ರೂ ಕೂಡ ಈ ಭಾಗವತವನ್ನು ಸಪ್ತಾಹ ಕ್ರಮದಲ್ಲಿ ಕೇಳಿರ್ತಕ್ಕಂತಹ ಫಲವನ್ನು ಪರಮಾತ್ಮ ತಾನು ಅನುಗ್ರಹ ಮಾಡಿ ಕೊಡ್ತಾ ಇರ್ತಾನಂತೆ. ಬರೀ ಈ 1-2 ದಿವಸ, ಈ ಮಾಸ, ಈ ಸಂವತ್ಸರ, ಈ ಜನ್ಮಕ್ಕೆ ಮಾತ್ರ ಅಲ್ಲ, ಇನ್ನು 100 ಜನ್ಮ ಎತ್ತಿದ್ರೂ ಕೂಡ ಈ ಪರಾಭವನಾಮ ಸಂವತ್ಸರದಲ್ಲಿ ಅನಂತಾಶ್ರಮದಲ್ಲಿ ನಾವು ಭಾಗವತ ಕೇಳಿದ್ದರ ಫಲವನ್ನು ದೇವರು ತಾನು ಅನುಗ್ರಹ ಮಾಡಿಕೊಡ್ತಾನಂತೆ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಇನ್ನೊಂದು ಪರ್ವಕಾಲ ಸೇರಿದೆ, ಅದೇ ಅಕ್ಷಯ ತೃತೀಯ. ನಾವು ಅಕ್ಷಯ ತೃತೀಯ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ, ಬಂಗಾರವನ್ನು ಖರೀದಿಸಬೇಕು ಅಂತ ಅರ್ಥ ಮಾಡ್ಕೊಂಬಿಟ್ವಿ. ಇವತ್ತೆಲ್ಲ ಕ್ಯೂ ನಿಂತುಬಿಟ್ಟಿರ್ತಾರೆ. ಯಾವ ಶಾಸ್ತ್ರ ಪುರಾಣದಲ್ಲೂ ಕೂಡ ಭೋಗ ಪದಾರ್ಥವನ್ನು ಏತದ್ದಿವಸದಲ್ಲಿ ಅಂದರೆ ಅಕ್ಷಯ ತೃತೀಯದ ದಿವಸದಲ್ಲಿ ನಾವು ಅದನ್ನು ಖರೀದಿಸಬೇಕು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಎಂತಹ ದಿವಸ ಇದು! ನಾವು ನೀವು ಎಂತಹ ದಿವಸದಲ್ಲಿ ಭಾಗವತ ಗ್ರಂಥವನ್ನು ಶ್ರವಣ ಮಾಡಲಿಕ್ಕೆ ಹೇಳಲಿಕ್ಕೆ ತೊಡಗಿದ್ದೇವೆ ಅಂತಂದರೆ, ಯಾವ ಶ್ರೀಮದ್ ಭಾಗವತ ಗ್ರಂಥ ರಚನೆ ಆಗಲಿಕ್ಕೆ ಪ್ರಾರಂಭ ಆದ ದಿವಸನೇ ಅಕ್ಷಯ ತೃತೀಯದ ದಿವಸ. ಈ ದಿವಸದಲ್ಲೇ ಭಗವಾನ್ ವ್ಯಾಸರು ನಾರದರಿಂದ ತಾವು ಪ್ರಾರ್ಥಿತರಾಗಿ, ನಾರದರು ಬಂದರಂತೆ ಸರಸ್ವತೀ ನದಿ ತೀರಕ್ಕೆ. ಆಗ ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಒಂದು ಇತಿಹಾಸ ಗ್ರಂಥ ಮಹಾಭಾರತ. ಮಹಾಭಾರತಕ್ಕೆ ಎಂತಹ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದರೆ, ವೇದಾದಪಿ ಪರಂ ಚಕ್ರೆ ಮಹಾಭಾರತ ಮುತ್ತಮಂ. ವೇದಕ್ಕೂ ಒಂದು ಕೈ ಮಿಗಿಲಾದ ಸ್ಥಾನ ಮಹಾಭಾರತಕ್ಕಿದೆಯಂತೆ. ವೇದದಲ್ಲಿ ಹೇಳದೇ ಇರುವ ವಿಷಯಗಳು ಮಹಾಭಾರತ ಉಲ್ಲೇಖ ಮಾಡುತ್ತಂತೆ ನೋಡಿ. ಹೀಗೆ ಇಷ್ಟು ಪುರಾಣಗಳನ್ನು, ಇತಿಹಾಸ ಗ್ರಂಥವನ್ನು ವೇದವ್ಯಾಸ ದೇವರು ತಾವು ರಚನೆ ಮಾಡಿ ಕೊಟ್ಟಿದ್ರೂ ಕೂಡ ಚಿಂತಾಕ್ರಾಂತರಂತೆ ಕೂತಿದ್ರಂತೆ. ವ್ಯಾಸರಿಗೆ ನಮ್ಮಂತೆ ದುಃಖ ಇತ್ತು ಅಂತ ಅರ್ಥ ಮಾಡಬಾರ್ದು, ಮತ್ತೆ ಅದರಂತೆ ಕೂತಿದ್ರಂತೆ. ಆಗ ನಾರದರು ಬಂದರು. ಬಂದಾಗ ವೇದವ್ಯಾಸ ದೇವರು ಎದ್ದು ನಿಂತರಂತೆ. ನಾರದರು ಕೇಳಿದ್ರು, ಸ್ವಾಮಿ ನೀ ಯಾಕೆ ಎದ್ದು ನಿಂತೀಯೋ? ನಾನು ಅತ್ಯಂತ ಚಿಕ್ಕವ ಅಂತಂದರೆ, ಆಗ ವೇದವ್ಯಾಸ ದೇವರು ಅಂದ್ರಂತೆ, ಹಂಗಲ್ಲಪ್ಪ, ಜ್ಞಾನಿಗಳು ಬಂದಾಗ ಎದ್ದು ನಿಲ್ಲಬೇಕು ಅಂತ ಜಗತ್ತಿಗೆ ಪಾಠವನ್ನು ಹೇಳ್ತಾ ಇದ್ದೇನೆ ಅನ್ನಂತೆ ಪರಮಾತ್ಮ ಆ ಕಾಲಕ್ಕೆ. ಇದೇ ಭಾಗವತ ಧರ್ಮ. ಭಾಗವತ ಅಂತಂದರೆ ಕಥಾರೂಪದಲ್ಲಿ ಹೊರಟಿರೋದಲ್ಲ. 7 ದಿವಸ
ಟೈಮ್ ಪಾಸ್ ಆಗಬೇಕಾಗಿತ್ತು ಪರೀಕ್ಷಿತ್ ಮಹಾರಾಜರಿಗೆ, ಅದಕ್ಕೋಸ್ಕರ ಇದನ್ನು ಹೇಳಿದ್ರು. ಹಂಗರ್ಥ ಅಲ್ಲ. ಒಂದೊಂದು ಕಥಾಭಾಗದಿಂದ ಒಂದೊಂದು ತತ್ವವನ್ನು ತಿಳಿಸಿದ್ದಾರೆ. ನಾವು ಹೇಗೆ ಇರಬೇಕು, ಹೇಳಿದಾಕ್ಷಣಕ್ಕೆ ಕೇಳಿದಾಕ್ಷಣಕ್ಕೆ ಏಕಕಾಲಕ್ಕೆ ಬರ್ತಕ್ಕಂಥದ್ದಲ್ಲ. ದಿನ ದಿನದಿ ಸಾಧನೆಯ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಉಲ್ಲೇಖ ಮಾಡ್ತಾರೆ. ಹಂತ ಹಂತವಾಗಿ ಸಾಧನ ನಡಿಬೇಕಂತೆ. ಹೀಗಿದ್ದಾಗ ಆಗ ನಾರದರು ವೇದವ್ಯಾಸದೇವರನ್ನಂದರು, ಸ್ವಾಮಿ ಇಷ್ಟು ಪುರಾಣ ಮಹಾಭಾರತ ಎಲ್ಲ ರಚನೆ ಮಾಡಿದ್ಯಪ್ಪ, ಆದರೆ ಮಹಾಭಾರತ ಮಂದಮತಿಯರಾದ ಸಜ್ಜನರು, ಮಹಾಭಾರತ ಅಂದರೆ ನಮ್ಮ ತಲೆಗೇನು ಬರುತ್ತೆ? ಪಾಂಡವರು, ಕೌರವರು, ಆ ಯುದ್ಧ, ಇದಿಷ್ಟೇ ತಲೆಗೆ ಬರುತ್ತೆ ಹೊರತಾಗಿ ಇಡೀ ಮಹಾಭಾರತ ಯಾರನ್ನು ತಿಳಿಸುತ್ತೆ? ಕೃಷ್ಣ ಕಥೆ ಯಮಿತ. ಮಧ್ವಾಚಾರ್ಯರು ಯಮಕ ಭಾರತದಲ್ಲಿ ಈ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಇಡೀ ಮಹಾಭಾರತ ಅದು ಕೃಷ್ಣ ಕಥಾ. ಆದರೆ ಮೇಲ್ನೋಟಕ್ಕೆ ನಮಗೇನಾರು ತೋರುತ್ತಾ? ತೋರೋದೇ ಇಲ್ಲವಂತೆ. ಏನೋ ಪಾಂಡವರು ದಾಯಾದಿ ಕಲಹದಂತೆ ತೋರ್ತಾ ಇದೆಯಲ್ಲ. ಆದ್ದರಿಂದ ನಿನ್ನ ಸಮಗ್ರ ನಾಮದ ಸಾರವೇ ಒಂದು ಗ್ರಂಥ ಆಗಬೇಕು ಅಂತ ನಾರದರು ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ. ಆ ಕಾಲಕ್ಕೆ ನಾರದರು ತಮ್ಮ ಸ್ವಯಂ ಅನುಭವವನ್ನು ವೇದವ್ಯಾಸ ದೇವರಲ್ಲಿ ವಿಜ್ಞಾಪನೆ ಮಾಡ್ತಾರೆ. ಸ್ವಾಮಿ, ಹಿಂದೆ ನನಗೆ ಒಂದು ಅಂತ್ಯಜ ಜನ್ಮ ಪ್ರಾಪ್ತಿಯಾಗಿತ್ತು. ಆಗ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಸೇವೆಯನ್ನು ನಾನು ನನ್ನ ತಾಯಿ ಇಬ್ಬರು ದಾಸತ್ವವನ್ನು ಮಾಡ್ತಾ ಇದ್ವಿ. ಮಾಡಬೇಕಾದ್ರೆ ಚಾತುರ್ಮಾಸ್ಯ ಕಾಲ, 4 ಮಾಸಗಳಿಗೆ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಗ ಅನೇಕ ಜನ ಋಷಿಗಳು ಯತಿಗಳೆಲ್ಲ ಬಂದಿದ್ದರು. ಅವರ ಸೇವೆಯನ್ನು ನಾನು 5 ವರ್ಷದ ಹುಡುಗ ಮಾಡಿದೆ. ಪ್ರತಿನಿತ್ಯ ಅವರು ಪುರಾಣ ಪುಣ್ಯಕಥೆಯನ್ನು ಹೇಳ್ತಾ ಇದ್ದರು. ಅದನ್ನು ನಾನೂ ಕೂತು ಕೇಳ್ತಾ ಇದ್ದೆ. ಅವರು 4 ಮಾಸ ನಂತರದಲ್ಲಿ ಸೀಮೋಲ್ಲಂಘನವನ್ನು ಮಾಡೋ ಆ ಕಾಲಕ್ಕೆ ನನ್ನನ್ನು ಕರೆದ್ರು, ಮಗು ಬಾಯಿಲ್ಲಿ ಅಂತಂದರು. ಆಗ ನಾನು ಹೋದಾಗ ಎಷ್ಟು ಸೇವೆ ಮಾಡಿದ್ಯೋ, ನಿನಗೇನಾರು ಬೇಕಿದ್ದರೆ ಕೇಳಪ್ಪ ಕೊಡ್ತೇವೆ ಅಂತಂದ್ರಂತೆ. ಆಗ ಆ ಹುಡುಗ ಅನ್ನಂತೆ, ಸ್ವಾಮಿ 4 ಮಾಸಗಳ ಪರ್ಯಂತರವಾಗಿ ದೇವರು ಹೀಗಿದ್ದಾನೆ 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 ಅಂತ ಏನು ವರ್ಣನೆ ಮಾಡಿದ್ದೀರಲ್ಲ, ಆ ದೇವರು ಹೇಗಿದ್ದಾನೆ ಅಂತ ನೋಡಬೇಕು ಅಂತ ಅಂದ್ಬಿಟ್ನಂತೆ. ಅಂದರೆ ಬಲಾಂದ್ರಂತೆ ಯತಿಗಳು ಋಷಿಗಳೆಲ್ಲ. ಎಂತಹ ಅಪೇಕ್ಷೆ ಬಂದಿದೆ ನಿನಗೆ? ಒಂದು ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಹೇಳಿದ್ರಂತೆ, ಮುಂದೆ ನಿನ್ನ ತಾಯಿಗೆ ಅಕಾಲ ಮೃತ್ಯು ಬರುತ್ತೆ, ಹೆಚ್ಚು ದುಃಖ ಪಡಬೇಡ. ನಿನ್ನ ಜವಾಬ್ದಾರಿಯನ್ನು ಪೂರ್ಣ ಮಾಡಿ ವನಪ್ರವೇಶ ಮಾಡಿ ವಟವೃಕ್ಷದ ಕೆಳಗೆ ಕೂತು ನಾವು ಹೇಳಿದ ನಾಮವನ್ನು ಜಪ ಮಾಡ್ತಾ ಇರು, ನಿನಗೆ ದೇವರ ದರ್ಶನ ಆಗುತ್ತೆ ಅಂದ್ರಂತೆ. ಅದರಂತೆ ಒಂದಾವರ್ತಿ ಅವನ ತಾಯಿ ಕೊಟ್ಟಿಗೆಯಲ್ಲಿ, ಅಂದರೆ ಹಸುಗಳನ್ನು ಸಾಕುವ ಒಂದು ತಾಣ, ಹಾಲನ್ನು ಕರಿಬೇಕಾದರೆ ಒಂದು ಸರ್ಪ ಕಚ್ಚಿದೆ. ಆ ತಾಯಿ ಮೃತಳಾದ್ಲಂತೆ. 5 ವರ್ಷದ ಹುಡುಗ ಬಹಳ ದುಃಖವನ್ನು ಪಡ್ತಾ ಇದ್ದಾನಂತೆ. ಮರುಕ್ಷಣಕ್ಕೆ ದೊಡ್ಡವರು ಹೇಳಿದ ಮಾತು ಸ್ಮರಣೆಗೆ ಬಂತು, ಹೆಚ್ಚು ದುಃಖವನ್ನು ಪಡಬಾರದು. ತನ್ನ ಎಲ್ಲ ಕಾರ್ಯವನ್ನು ಪೂರ್ಣ ಮಾಡ್ತಾ ಸೋತ್ತಮರು ಅಪರೋಕ್ಷ ಜ್ಞಾನಿಗಳು ಹೇಳಿದ ಮಾತಿಗೆ ಅನುಗುಣವಾಗಿ ತಾನು ವಟವೃಕ್ಷದ ಕೆಳಗೆ ಕೂತು
ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ನಂತೆ. ಮಾಡ್ತಾ ಇದ್ದರೆ ಒಂದು ಕ್ಷಣ ಮಾತ್ರ ಮಿಂಚಿನ ವೇಗದಲ್ಲಿ ಪರಮಾತ್ಮನ ದರ್ಶನ ಆಯಿತಂತೆ. ಅದು ದರ್ಶನ ಎಲ್ಲಿ? ಬಾಹ್ಯದಲ್ಲಿ ದರ್ಶನ ಅಲ್ಲ, ನಮ್ಮ ಒಳಗೆ ದೇವರ ದರ್ಶನ ಆಗಬೇಕು. ಬಾಹ್ಯದ ದರ್ಶನ ದುರ್ಯೋಧನನಿಗೂ ಆಗಿದೆ. ರಾವಣನು ರಾಮದೇವರ ವಿಶ್ವರೂಪವನ್ನು ನೋಡಿದ್ದಾನೆ. ರಾಮಃ ಪುರಸ್ತಾತ್ ಪರತೋಪಿ ರಾಮೋ ರಾಮಃ ಪರಂದಿಕ್ಷು ವಿದಿಕ್ಷು ರಾಮಃ ರಾಮೈಃ ಅನಂತೈಃ ಇತಿ ವಿಶ್ವರೂಪಃ. ಏಕಕಾಲಕ್ಕೆ ಯುದ್ಧಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ರಾಮದೇವರು ಏಕಕಾಲಕ್ಕೆ ಅನಂತ ರೂಪ ಧಾರಣೆ ಮಾಡಿಬಿಟ್ರಂತೆ ನೋಡಿ. ಹಿಂಗೆ ಧಾರಣೆ ಮಾಡಿದ್ರೆ ರಾವಣ ಅದರ ದರ್ಶನ ಮಾಡ್ದ. ಹಂಗಾರೆ ಅವನಿಗೆ ಮೋಕ್ಷ ಆಯಿತಾ? ಮೋಕ್ಷ ಆಗಲಿಲ್ಲ. ಕೇವಲ ಬಾಹ್ಯದ ದರ್ಶನದಿಂದ ಮೋಕ್ಷ ಅಲ್ಲ. ಭಿದ್ಯತೆ ಹೃದಯದ್ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ನಮ್ಮ ಒಳಗೆ ಇರ್ತಕ್ಕಂತಹ ಸಂಶಯವನ್ನು ನಿರಸನ ಮಾಡ್ತಾ ಅಲ್ಲೇ ಇರುವ ಭಗವದ್ರೂಪದ ದರ್ಶನಕ್ಕಾಗಿ ಹೊರಟಿರೋ ಗ್ರಂಥ ಯಾವುದು? ಶ್ರೀಮದ್ ಭಾಗವತ ಗ್ರಂಥ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ.